ಶಗುನೊಟ್ಟು. ಕಲ್ಲೊಟ್ಟೆಯ ನಿವಾಸಿಗಳಾದ ಸಂದೇಶ್ ವರ್ಮಾ ಹಾಗೂ ಶ್ರುತಿರಾಜ್ ಕಾರಂದೂರವರ ಸುಪುತ್ರಿ ಕಾರ್ಕಳದ ಶ್ರೀಯುತ ಆವ್ಲಿನ್ ಲೂಯಿಸ್ ಸರ್ ಅವರು, ಅದೇ ರೀತಿ ಕ್ರೈಸ್ಟ್ ಕಿಂಗ್ ಎಜುಕೇಶನ್ ಟ್ರಸ್ಟ್ ನ ಸದಸ್ಯರಾಗಿರುವಂತಹ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಸರ್, ಶ್ರುತಿರಾಜ್ ಮೇಡಮ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ 3 ವಿಭಾಗಗಳ ಪ್ರಾಚಾರ್ಯರು, ಉಪ ಪ್ರಾಚಾರ್ಯರು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಊರಿನ ಮಹನೀಯರು, ಹಾಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು, ಬಂದಿರುವಂತಹ ವಿವಿಧ ಮಾಧ್ಯಮಗಳ ಪತ್ರಕರ್ತರು, ವರದಿಗಾರರು, ಛಾಯಾಗ್ರಾಹಕರು ಸರ್ವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಊರಿನ ಸಾಧಕಿ ಶಗುನ್ ಎಸ್ ವರ್ಮಾ ಹೆಗ್ಡೆ ಇವಳ ಸಾಧನೆಯ ಹಿನ್ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಶ್ರೀಯುತ ಸುಭದ್ರ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಮುಖರೇ, ವಿದ್ಯಾರ್ಥಿಗಳೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಬಿಸಿಲಿರೋದ್ರಿಂದ ತುಂಬ ಹೊತ್ತು ಸಮಯವನ್ನು ತಗೊಳ್ಳೋದಿಲ್ಲ. 4 ವರ್ಷಗಳ ಕಾಲ ಬಿಸಿಲು, ಮಳೆ, ಗಾಳಿಯನ್ನು ಲೆಕ್ಕಿಸದೆ ಸಾಧನೆ ಮಾಡಿದ ಸಾಧಕಿಯನ 4 ನಿಮಿಷಗಳಲ್ಲಿ ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, 51 ದಿವಸಗಳ ಹಿಂದೆ ಒಂದು ಕನಸನ್ನು ಹಿಡಿದುಕೊಂಡು ಉತ್ತರ ಭಾರತದ ರಾಂಚಿಗೆ ವಿಮಾನದಲ್ಲಿ ಹಾರಿದ ಶಗುನ್ ವರ್ಮಾ ಇವತ್ತು ಭಾರತ ದೇಶದ ಆಸ್ತಿಯಾಗಿ ಇವತ್ತು ಕಾರ್ಕಳಕ್ಕೆ ಮರಳಿದ್ದಾಳೆ ಅಂತ ಹೇಳಲಿಕ್ಕೆ ನಮ್ಗೆಲ್ರಿಗೂ ಹೆಮ್ಮೆ ಆಗ್ತಾ ಇದೆ. ಇವತ್ತು ಶಗುನ್ ವರ್ಮಾ ಈ ನೆಲದ ಮಣ್ಣಿನಲ್ಲಿ ಹುಟ್ಟಿದ ಒಂದು ಹೆಣ್ಣು ಮಗಳು ಭಾರತ ದೇಶದ ವಾಲಿಬಾಲ್ ತಂಡದ ನಾಯಕಿಯಾಗಿದ್ದಾಳೆ ಅಂತ ಹೇಳಿದ್ರೆ ಇಡೀ ಕಾರ್ಕಳಕ್ಕೆ ಇದು ಸಿಕ್ಕಿದ ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕರ್ನಾಟಕದ ಇತಿಹಾಸದಲ್ಲಿ ಅಂಡರ್ 15 ಬಾಲಕಿಯರ ವಾಲಿಬಾಲ್ ತಂಡದಲ್ಲಿ ಒಂದು ಸ್ಥಾನವನ್ನು ಪಡೆದ ಮೊದಲ ಕನ್ನಡತಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಶಗುನ್ ವರ್ಮಾ. ಜೈ. ಅಷ್ಟೇ ಮಾತ್ರವಲ್ಲದೆ ಅವಳ ನಿರಂತರ ಶ್ರಮದ ಫಲವಾಗಿ, ಅವಳ ಪ್ರತಿಭೆಯ ಫಲವಾಗಿ ಇಡೀ ಭಾರತ ತಂಡದ ಕೋಚ್ ಅವಳನ್ನ ಈ ದೇಶದ ತಂಡದ ಕಪ್ತಾನಳಾಗಿ ಆಯ್ಕೆ ಮಾಡಿರುವುದು ಇದು ಕರ್ನಾಟಕಕ್ಕೆ ತಂದಿರುವ ಗೌರವ ಅಂತ ನಾನು ಭಾವಿಸ್ತೇನೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ ನಮ್ಮ ಊರಿನ ಈ ಹೆಮ್ಮೆಯ ಸಂಸ್ಥೆ ಇವತ್ತು ಮತ್ತೊಂದು ಮುಕುಟವನ್ನು ತಲೆಗೆ ಎಣಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಇವತ್ತು ಹೆಮ್ಮೆ ಪಡಬೇಕು. ಕಾರ್ಕಳದ ವಿದ್ಯಾರ್ಥಿ ನಮ್ಮ ಪ್ರೀತಿಯ ಶಗುನ್ ದೇಶದ ವಾಲಿಬಾಲ್ ತಂಡದ ನಾಯಕಿ ಎನ್ನುವಂಥದ್ದು ಇಡೀ ವಿಶ್ವಕ್ಕೆ ಇವತ್ತು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚೇನು ಸಮಯವನ್ನು ತಗೊಳ್ಳೋದಿಲ್ಲ. ಇವತ್ತು ಶ್ರಮ ಪಟ್ಟರೆ ಕ್ರೀಡೆಯಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಶಗುನ್ ವರ್ಮಾ ಒಂದು ಅತಿ ದೊಡ್ಡ ಉದಾಹರಣೆಯಾಗಿದೆ. ಬಂಧುಗಳೇ, 3 ವರ್ಷಗಳ ಹಿಂದೆ ನಾನು ವಾಲಿಬಾಲ್ ನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಎಂದು ದುರ್ಗಾ ಫ್ರೆಂಡ್ಸ್ ನ ಕೊರಚೊಟ್ಟು ಮೈದಾನಕ್ಕೆ ಇಳಿದ ಇವತ್ತು ಶಗುನ್ ವರ್ಮಾ ಇವತ್ತು 3 ವರ್ಷದಲ್ಲಿ ಭಾರತ ತಂಡದ ಕಪ್ತಾನರಾಗಿದ್ದಾಳೆ ಅಂತ ಹೇಳಿದ್ರೆ ಅದೇನು ಸಣ್ಣ ಸಾಧನೆಯಲ್ಲ. ಅದು ಅವಳ ಕಠಿಣ ಪರಿಶ್ರಮ, ಅವರಿಗೆ ಗುರುಗಳು ನೀಡಿದ ಕೋಚಿಂಗ್ ಮತ್ತು ಶಿಕ್ಷಣ ಸಂಸ್ಥೆಯ ಒಂದು ಸಹಕಾರದಲ್ಲಿ ಇದೆಲ್ಲವೂ ಸಾಧ್ಯ ಆಗಿದೆ ಎನ್ನುವಂಥದ್ದು. ಅವರ ದಾರಿ ಅದು ಸುಲಭವಾಗಿರಲಿಲ್ಲ. ಅತ್ಯಂತ ಕಠಿಣ ಪರಿಶ್ರಮ. 5:30 ಗಂಟೆಗೆ ಬೆಳಿಗ್ಗೆ ಗ್ರೌಂಡ್ಗೆ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ 3:30 ಗಂಟೆಗೆ ಎದ್ದು ತನ್ನ ಹೋಮ್ವರ್ಕ್ ಅನ್ನು ಮಾಡ್ತಿದ್ಲು ಶಗುನ್ ವರ್ಮಾ ಅನ್ನುವಂಥದ್ದು ವಿದ್ಯಾರ್ಥಿಗಳು ಮನಗಾಣಬೇಕು. ನಮ್ಗೆಲ್ಲರಿಗೂ ಇವತ್ತು ಶಗುನ್ ವರ್ಮಾ ಒಬ್ಬಳು ಮಾದರಿಯಾಗಿದ್ದಾಳೆ. ನಮ್ಮ ಸಂಸ್ಥೆಯಲ್ಲಿ ಕಲಿತಿರುವ ನಮ್ಮ ಸಹಪಾಠಿಯಾಗಿರುವ ಶಗುನ್ ವರ್ಮಾ ಇವತ್ತು ದೇಶದ ಕಪ್ತಾನಳು ಅಂತ ಹೇಳಿದ್ರೆ ನೀವೆಲ್ಲರೂ ಇವತ್ತು ಎದೆ ತಟ್ಟಿಕೊಂಡು ಹೆಮ್ಮೆ ಪಡುವಂತಹ ಸಂದರ್ಭಕ್ಕೆ ಶಗುನ್ ವರ್ಮಾ ಇವತ್ತು ಕಾರಣರಾಗಿದ್ದಾಳೆ. ಕಾರ್ಕಳದ ಸಮಸ್ತ ಜನರ ಪರವಾಗಿ ನಾನು ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಶಗುನ್ ವರ್ಮಾ ಸೂಪರ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಬಂಧುಗಳೇ, 6ನೇ ಕ್ಲಾಸ್ನಲ್ಲಿ ಒಂದು ಸಣ್ಣ ಕನಸು ವಾಲಿಬಾಲ್ ಆಟಗಾರ್ತಿ ಆಗಬೇಕು ಅಂತ ತಂದೆ ಮತ್ತು ಹೆತ್ತವರ ಕನಸಿನಂತೆ ವಾಲಿಬಾಲ್ ಆಟವನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿನಿತ್ಯ ಕೊರಚುಟ್ಟು ಮೈದಾನದಲ್ಲಿ ಅವರ ಗುರುಗಳು ಇವತ್ತು ಪ್ರಮುಖ ಕಾರಣ, ಅವಳ ಈ ಸಾಧನೆಗೆ ಪ್ರಮುಖ ಕಾರಣ ದುರ್ಗಾ ಫ್ರೆಂಡ್ಸ್ ನ ಕೊರಚೊಟ್ಟಿನವರ ಗುರುಗಳಾದ ಸಂತೋಷ್ ಡಿಸಿಲ್ವರ್ ಅವರು, ರಿಸೋಚರ್ ಅವರು ಅಂತ ಹೇಳಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಜೀವನ್ ರವರು ಮತ್ತು ಜಯರಾಜ್ ಪೂಜಾರಿ ಅವರು ಕೂಡ ಅವರಿಗೆ ಕೊಟ್ಟಿರುವ ಒಂದು ಕೋಚಿನ ಫಲವಾಗಿ ಇವತ್ತು ಇದನ್ನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಅವಳು ಎಲ್ಲೆಲ್ಲ ಮ್ಯಾಚ್ಗೆಲ್ಲ ಹೋಗ್ತಾರೆ, ಯಾವ ರೀತಿಯಲ್ಲಿ ಹೋಗ್ತಾರೆ, ಎಷ್ಟೇ ಕಷ್ಟಪಟ್ಟರು ಇಡೀ ಶಿಕ್ಷಣ ಸಂಸ್ಥೆ ನಿನ್ನ ಜೊತೆ ಇದೆ ಅನ್ನುವಂಥದ್ದು ಜೊತೆ ಇದ್ದು ಅವಳ ಎಲ್ಲ ಕಾರ್ಯಗಳಿಗೆ, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹವಾಗಿ ನಿಂತಿರುವ ಈ ಶಿಕ್ಷಣ ಸಂಸ್ಥೆಯ ಬೆಂಬಲದಿಂದ ಇವತ್ತು ಶಗುನ್ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿರಂತರ ಕಠಿಣ ಫಲದ ಫಲವಾಗಿ ಇವತ್ತು ಶಗುನ್ ಈ ಸಾಧನೆ ಮಾಡಿದ್ದಾಳೆ. ಕರ್ನಾಟಕದಲ್ಲಿ ಆಯ್ಕೆಯಾಗಿರುವಾಗ ನಮ್ಮ ವ್ಯವಸ್ಥೆ ತಮಗೆಲ್ಲರಿಗೂ ಗೊತ್ತಿದೆ. ಆಯ್ಕೆ ಪ್ರಕ್ರಿಯೆ ಮುಗಿದೋಗಿತ್ತು. ಶಗುನ್ನನ್ನು ಆಯ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಕೊನೆಯ ಗಳಿಗೆಯಲ್ಲಿ ನಾವು ಮಾಡಿದ ಒಂದು ಪ್ರಯತ್ನದ ಫಲವಾಗಿ ಕರ್ನಾಟಕ ತಂಡಕ್ಕೆ ಶಗುನ್ ಆಯ್ಕೆ ಆಗ್ತಾಳೆ. ಇಡೀ ಕರ್ನಾಟಕದಿಂದ ಬಂದಿರುವ ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳಲ್ಲಿ ಶಗುನ್ ವರ್ಮಾ ಒಬ್ಬಳು ಆಯ್ಕೆಯಾಗಿ ಬರ್ತಾಳೆ. ಆ ನಂತರ ಪುಣೆಯಲ್ಲಿ ನಡೆದಿರುವ ತರಬೇತಿಯಲ್ಲಿ
250 ವಿದ್ಯಾರ್ಥಿಗಳು, ಇಡೀ ದೇಶದಿಂದ ಬಂದಿರುವ 250 ಕ್ರೀಡಾಪಟುಗಳಲ್ಲಿ 23 ಕ್ರೀಡಾಪಟುಗಳ ಆಯ್ಕೆ ಆಗ್ತದೆ. ಆ 23 ಕ್ರೀಡಾಪಟುಗಳಲ್ಲಿ ಶಗುನ್ ವರ್ಮಾ 2ನೇ ರ್ಯಾಂಕಿನಲ್ಲಿ ಅವಳು ತಾರಿಗಡೆ ಆಗ್ತಾಳೆ, ಆ ತಂಡಕ್ಕೆ ಆಯ್ಕೆ ಆಗ್ತಾಳೆ. ಆ ನಂತರ ರಾಂಚಿಯಲ್ಲಿ ಅಂತಿಮ ಸುತ್ತು, ಅಲ್ಲಿ 12 ಆಟಗಾರರ ಆಯ್ಕೆಯಾಗಬೇಕು. ರಾಂಚಿಯಲ್ಲಿ ಹೋದಾಗ ಅಲ್ಲಿರುವ ವ್ಯವಸ್ಥೆಯ ಕಾರಣದಿಂದಾಗಿ ಅವಳಿಗೆ ಫುಡ್ ಪಾಯ್ಸನ್ ಆಗ್ತದೆ ಬಂಧುಗಳೇ. 5 ದಿವಸಗಳ ಕಾಲ ಅವಳ ಆರೋಗ್ಯ ತುಂಬಾ ಕೆಟ್ಟು ಹೋಗ್ತದೆ. ಒಬ್ಬ ತಂದೆಯ ಹೃದಯ ಮಗಳ ಈ ನೋವನ್ನು ನೋಡಿ, ಮಗ ಎಂಗ್ಲಿಕ್ಕೆ ಬರ್ಚಿ ಎಂಗ್ಲು ಊರಿಗೆ ಪೋಯಿ, ಆರೋಗ್ಯ ಸರಿ ಇದ್ರೆ ಏನಾದ್ರೂ ಸಾಧಿಸಬಹುದು, ನಾವು ಊರಿಗೆ ಹೋಗುವ ಅಂತ ತಂದೆ ಹೇಳಿದಾಗ ಶಗುನ್ ವರ್ಮಾ ಹೇಳಿದ ಮಾತು, ಅಪ್ಪ ನಂಗೆ ದೇಶಕ್ಕೋಸ್ಕರ ಆಡ್ಲಿಕ್ಕೆ ಉಂಟು. ಭಾರತ ದೇಶದ ತ್ರಿವರ್ಣ ಧ್ವಜ ಇರುವ ಜರ್ಸಿಯನ್ನ ನನ್ನ ಎದೆಯ ಮೇಲೆ ಹಾಕಿಕೊಂಡು ನಾನು ದೇಶಕ್ಕೋಸ್ಕರ ಆಡಬೇಕು, ನೀ ಹೋಗಿ ನಾನು ತಂಡದಲ್ಲಿ ದೇಶಕ್ಕೋಸ್ಕರ ಆಡಿ ಬರ್ತೇನೆ ಅನ್ನುವಂತ ಮಾತು ಇಷ್ಟು ಪುಟ್ಟ ಬಾಲಕಿ ಹೇಳಬೇಕಾದ್ರೆ ಅವಳ ಮನಸ್ಸು ಎಷ್ಟು ಗಟ್ಟಿಯಾಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ಹೇಳ್ತೇನೆ ಬಂಧುಗಳೇ. ಆನಂತರ ತಂದೆ ಫೋನ್ ಮಾಡ್ತಾರೆ, ಹುಟ್ಟು ಸರಿ ಇದೆಯಾ, ವ್ಯವಸ್ಥೆ ಸರಿ ಇದೆಯಾ, ಅದೆಲ್ಲವೂ ಸರಿ ಇದೆ, ಯಾನು ಪೋಯ್ನಿ ದೇಶಕ್ಕೋಸ್ಕರ ಗೊಬ್ಬರ ಇರ್ದಾಲ ಬಂಡೆ ಬೆಚ್ಚ ಮಲ್ಪೊಡ್ಚಿ ಹೇಳಿ ಅವಳು ಆತುರದಲ್ಲಿ ಫೋನ್ ಇಟ್ಟು ಕಠಿಣ ಪರಿಶ್ರಮದಲ್ಲಿ ನಿರಂತರವಾಗಿ ತರಬೇತಿಯಲ್ಲಿ ತೊಡಗೊಳ್ತಾಳೆ. ಇವತ್ತು ಭಾರತ ದೇಶದ ಕಪ್ತಾನಳಾಗಿ ಇವತ್ತು ನಮ್ಮ ಸ್ಕೂಲಿಗೆ ಬಂದಿದ್ದಾಳೆ. ಇನ್ನೇನು ಹೆಚ್ಚಿಗೆ ಹೇಳಿಕ್ಕಿಲ್ಲ. ಅವಳು ಇವತ್ತು ಶಗುನ್ ವರ್ಮಾ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಇಷ್ಟೇ ಹೇಳಿಕ್ಕಿರೋದು. ವಿದ್ಯಾರ್ಥಿಗಳೇ, ಶಗುನ್ ವರ್ಮಾ ನಿಮಗೆ ರೋಲ್ ಮಾಡೆಲ್ ಆಗಬೇಕು. ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನದ ಫಲವಾಗಿ ಇವತ್ತು ಅವರು ದೇಶದ ಕಪ್ತಾನಳಾಗಿರುವ ಒಂದು ಅವಕಾಶ ಕೂಡಿ ಬಂದಿದೆ. ನೀವೆಲ್ಲರೂ ಕೂಡ ಶಿಕ್ಷಣದ ಜೊತೆಗೆ ಕ್ರೀಡೆಗೆ ತಮ್ಮನ್ನು ತೊಡಗಿಸಿಕೊಳ್ಳಿ. ಶಿಕ್ಷಣ ಸಂಸ್ಥೆಯಲ್ಲೂ ನನ್ನ ಮನವಿ, ಯಾರು ಕ್ರೀಡಾ ಪ್ರತಿಭೆಗಳಿದ್ದಾರೆ ಅವರನ್ನ ಗುರುತಿಸುವಂತ, ಅವರಿಗೆ ಪ್ರೋತ್ಸಾಹಿಸುವಂತ ಕೆಲಸ ನಿಮ್ಮಿಂದ ಆಗಲಿ. ಸಾರ್ವಜನಿಕರಲ್ಲಿ ನನ್ನ ಮನವಿ ಇಷ್ಟೇ, ಯಾರು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ವಿಶೇಷವಾಗಿ ಸಾಧನೆ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹಿಸುವಂತ ವ್ಯವಸ್ಥೆ ನಮ್ಮಿಂದ ಆಗಲಿ. ಇವತ್ತು ಶಗುನ್ ವರ್ಮಾ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಯಾರೆಲ್ಲ ನನಗೆ ಸನ್ಮಾನ ಮಾಡಲಿಕ್ಕೆ ಕರಿತೀರೋ ದಯವಿಟ್ಟು ಸನ್ಮಾನಕ್ಕೆ ಕರಿಬೇಡಿ. ನಿಮ್ಗೆ ಏನಾದರೂ ಕೊಡ್ಲಿಕ್ಕಿದ್ರೆ ವಾಲಿಬಾಲ್ ಅನ್ನು ಕೊಡಿ. ಆ ವಾಲಿಬಾಲ್ ಅನ್ನ ಹೆಣ್ಣು ಮಕ್ಕಳಿಗೆ ನಾನು ಕೊಟ್ಟು ಹೆಣ್ಣು ಮಕ್ಕಳು ಕ್ರೀಡೆಯಲ್ಲಿ ವಾಲಿಬಾಲ್ ನಲ್ಲಿ ಅಚೀವ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಅವರ ಈ ವಿಶೇಷ ಮನೋಭಾವನೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಒಂದು ದಿವಸದಲ್ಲಿ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ. ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ನಮಗೆ ಈ ವಿದ್ಯಾಸಂಸ್ಥೆಯ ಬಗ್ಗೆ ಅತ್ಯಂತ ಗೌರವವಿದೆ. ಆವೇಣ್ಣ ಯಾವಾಗಲೂ ಕೇಳ್ತಾ ಇದ್ರು, ನಾವು ಎಲ್ಲಿ ಮ್ಯಾಚ್ಗೆ ಹೋದ್ರು ಕೂಡ ದಾದಾ ಗಾಡಿ ಕಡೆ ಬರೋಣ, ಬಸ್ ಬರೋಣ ಅಂತ ಕೇಳ್ತಾ ಇದ್ರು. ಜೋಕುಲು ಉನಸ್ ಮಲ್ತೀರ, ಜೋಕುಲು ಬರೋ ಇಂಚೆ ಉಳ್ಳಿರ ಅಂತ ಪ್ರತಿ ಸಂದರ್ಭದಲ್ಲಿ ಆವೇಣ್ಣ ಆಗಲಿ ಪೀಟರ್ ಸರ್ ನಮ್ಮನ್ನ ದೂರವಾಣಿ ಮೂಲಕ ಕೇಳ್ತಾ ಇದ್ರು. ಕಳೆದ 4 ವರ್ಷದಿಂದ ಒಬ್ಬ ಕ್ರೈಸ್ಟ್ ಕಿಂಗ್ ಸಂಸ್ಥೆಯ PT ಮಾಸ್ಟರ್ ಆಗೇ ನಾನು ಅವ್ರ ಜೊತೆ ಇರ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಈ ಶಿಕ್ಷಣ ಸಂಸ್ಥೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಶಗುನ್ ವರ್ಮಾ ಹೆಗಡೆ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಅವರ ಎಲ್ಲ ಈ ಕ್ರೀಡಾ ವ್ಯವಸ್ಥೆಯ ಜೊತೆಯಲ್ಲಿ ಅವರ ಜೊತೆಯಾಗಿ ನಿಂತವರು ಸಂದೇಶ್ ವರ್ಮಾ ಹೆಗಡೆ, ಶ್ರುತಿರಾಜ್ ಮತ್ತು ಅವರ ಸಹೋದರ ಸಾವರ್ ಮತ್ತು ಅವರ ಎಲ್ಲ ಮನೆಯವರು, ಅವರ ಅಜ್ಜಿ ಕೂಡ ಇದ್ದಾರೆ, ಅವರ ಎಲ್ಲ ಮನೆಯವರಿಗೆ, ಅವರ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲ ಅವರ ಮನೆಯವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿ, ಮಿತ್ರರಲ್ಲಿ ಬಂದಿದ್ದೀರಿ, ಜೈನ್ ಮಿಲನ್ ಅವರ ಸಹೋದರರು ತಾವೆಲ್ಲರೂ ಬಂದಿರಿ, ನಿಮ್ಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿದ್ದೇನೆ. ಜೈ ಹಿಂದ್. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಶಗುನ್ ಸಾಧನೆಯ ಹಿಂದಿನ ಶಕ್ತಿಗಳು ಮತ್ತು ಅವಳ ಕಠಿಣ ಪರಿಶ್ರಮವನ್ನು ನಮ್ಮ ವಿದ್ಯಾರ್ಥಿಗಳ ಮುಂದೆ ಇಟ್ಟಿದ್ದೀರಿ. ನೀರಿನಲ್ಲಿ ತೇಲುವ ಬಾತುಕೋಳಿ ನಮಗೆ ಶಾಂತವಾಗಿ ಕಂಡರೂ ಕೂಡ ಅದರ ಕಾಲುಗಳು ರೆಸ್ಟ್ಲೆಸ್ ಆಗಿ ಹೊಡ್ಕೊಳ್ತಾ ಇರ್ತವೆ. ಬಹುಶಃ ಇವತ್ತು ವೇದಿಕೆಯಲ್ಲಿ ಶಾಂತವಾಗಿ ನಿಂತಿರುವಂತಹ ನಮ್ಮ ಶಗುನ್ ಎಸ್ ವರ್ಮಾ ಕೂಡ ಅವಳ ರೆಸ್ಟ್ಲೆಸ್ ಆಗಿ ಅವಳ ಪರಿಶ್ರಮದಿಂದ ಈ ಒಂದು ವೇದಿಕೆಯಲ್ಲಿ ಬಂದು ನಿಂತಿದ್ದಾಳೆ. ಮಮತಾ ಪೂಜಾರಿ ಅಕ್ಷತರಂತ ಅವರನ್ನು ಕೊಟ್ಟಂಥ ಕಾರ್ಕಳದ ಪುಣ್ಯಭೂಮಿ ಇವತ್ತು ಮತ್ತೊಂದು ದೊಡ್ಡ ಕೊಡುಗೆಯನ್ನಾಗಿ ಆ ಶಗುನ್ ಅವರನ್ನು ನೀಡ್ತಾ ಇದೆ ಈ ಜಗತ್ತಿಗೆ, ಈ ದೇಶಕ್ಕೆ. ಇವತ್ತು ಈಗ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಶಗುನ್ ಎಸ್ ವರ್ಮಾ ಹೆಗ್ಡೆ ಅವರಿಗೆ ಪ್ರೀತಿಯ ಕಾಣಿಕೆಯನ್ನು ನೀಡಲಿಕ್ಕಿದ್ದೇವೆ. ಅವಳ ಇಚ್ಛೆಯಂತೆ ವಾಲಿಬಾಲ್ಗಳನ್ನು ನೀಡಿ ಅವಳನ್ನು ಗೌರವಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಇಬ್ಬರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶಗುನ್ ದಯವಿಟ್ಟು ಮುಂದೆ ಬಂದು ಈ ಒಂದು ಪ್ರೀತಿಯ ಕಾಣಿಕೆಯನ್ನ ಸ್ವೀಕರಿಸಬೇಕು. ನಮ್ಮ ಕ್ರೈಸ್ಟ್ ಕಿಂಗ್ ಎಜುಕೇಶನ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆವಿನ್ ಲೂಯಿಸ್ ಸರ್ ಅವರು ಇದನ್ನ ನೆರವೇರಿಸಿಕೊಡ್ಬೇಕು. ಹಾಗೆ ಕ್ರೈಸ್ಟ್ ಕಿಂಗ್ ಎಜುಕೇಶನ್ ಟ್ರಸ್ಟ್ ನ ಸದಸ್ಯರಾಗಿರುವ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಅವರು ಕೂಡ ಈ ಕಾಣಿಕೆಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು ವಾಯ್ಸ್ ಬರಬೇಕು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಕ್ರೈಸ್ಟ್ ಕಿಂಗ್ ಎಜುಕೇಶನ್ ಟ್ರಸ್ಟ್ನ ಸದಸ್ಯರು ಹಾಗೂ ನಮ್ಮ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿರುವ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ನನ್ನ ಪ್ರೀತಿಯ ನಮ್ಮ ಸಂಸ್ಥೆಯ ಹೆಮ್ಮೆಯಾದಂಥ ಶಗುನ್ ವರ್ಮ ಹೆಗಡೆ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನನ್ನ ಸನ್ಮಿತ್ರರೇ, ಕ್ರೀಡಾಭಿಮಾನಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅಂಕಗಳ ವಿಜೃಂಭಿಸುವ ಈ ದಿನಗಳಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡುವಂತಹದ್ದು ಗುರುತಿಸುವಂತಹ ಒಂದು ಕಾರ್ಯಕ್ರಮ. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂಕ ಅಂಕ ಅಂಕ, ಮಾರ್ಕ್ಸ್ ಮಾರ್ಕ್ಸ್ ಮಾರ್ಕ್ಸ್. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆ ಕಳೆದ ಸಾಲಿನಲ್ಲಿ 348 ಪದಕಗಳನ್ನು ಈ ವಿದ್ಯಾಸಂಸ್ಥೆಗೆ ನಮ್ಮ ಪ್ರೀತಿಯ ಹೆಮ್ಮೆಯ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಈಗಾಗಲೇ 300 ಪದಕಗಳನ್ನು ಈ ಸಾಲಿನಲ್ಲಿ ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಶಗುನ್ ವರ್ಮನ ಸಾಧನೆ ಗುರುತಿಸುವಂತಹದ್ದು. ನಾನು ನಿನ್ನೆ ಶುಭೋದರ್ ಅವರಿಗೆ ಹೇಳಿದೆ, ಒಂದು ರ್ಯಾಂಕ್ ತೆಗಿಬೇಕಾದ್ರೆ ಒಂದು 2 ಅಥವಾ 3 ತಿಂಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಓದಿದ್ರೆ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನು ಪಡೆಯಬಹುದು. ಆದರೆ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದ್ರೆ 1-2 ತಿಂಗಳಲ್ಲಿ ಸಾಧ್ಯ ಇಲ್ಲ. ಅವ್ರು ಹೇಳಿದರು 4 ವರ್ಷದಿಂದ ಸತತ ಪ್ರಯತ್ನ. ಅವರ ತಂದೆಯವರು ಸಹ ಹೇಳಿದ್ರು, ಅವಳು 3 ಗಂಟೆಗೆ ಎದ್ದು ಓದ್ತಾ ಇದ್ಲು, 5 ಗಂಟೆಗೆ ಕ್ರೀಡೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ಲು ಅಂತ. ಇದರ ಅರ್ಥ ಏನು ಕೇಳಿದರೆ, ಕ್ರೀಡಾ ಸಾಧನೆಯನ್ನ ನಮ್ಮ ಸಮಾಜ ಇಂದು ಸ್ವಲ್ಪ ಮಟ್ಟಿಗೆ ಕೆಳಗಿನ ವ್ಯವಸ್ಥೆಯಲ್ಲಿ ನೋಡ್ತಾ ಇದೆ. ಆದರೆ ನಿಜವಾಗಿಯೂ ಒಂದು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದ್ರೆ ನಿರಂತರ ಪರಿಶ್ರಮ, ಅಂಕಗಳನ್ನು ಪಡೆಯುವುದು ಬಹಳ ಸುಲಭ. ಒಬ್ಬ ವಿದ್ಯಾರ್ಥಿ, ನಾನು ಹೇಳಿದ ಹಾಗೆ, ಸ್ವಲ್ಪ ಸಮಯವನ್ನು ಮೀಸಲಿಟ್ಟರೆ ಅವನ ರ್ಯಾಂಕ್ ಬರಬಹುದು. ಆದರೆ ಕ್ರೀಡೆಯಲ್ಲಿ ಇಷ್ಟು ಸಾಧನೆ ಮಾಡಲಿಕ್ಕೆ ಖಂಡಿತ ಇದು ನಮಗೆ ಕಷ್ಟ ಆಗ್ತದೆ. ಭಾರತ ಭೂಪಟದಲ್ಲಿ ಕಾರ್ಕಳವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಭೂಪಟವನ್ನು ತೆಗೆದು ಭಾರತ ಭೂಪಟವನ್ನು ನೋಡಿ, ಅಲ್ಲಿ ಕಾರ್ಕಳ ಅನ್ನುವ ಶಬ್ದವೇ ಇಲ್ಲ, ಅದು ಅಕ್ಷರವೇ ಇಲ್ಲ. ಕರ್ನಾಟಕ ಭೂಪಟಕ್ಕೆ ಹೋದರೆ ಮಾತ್ರ ನಮಗೆ ಕಾರ್ಕಳವನ್ನು ಗುರುತಿಸಬಹುದು. ಆದರೆ ಕರ್ನಾಟಕ ಭೂಪಟದಲ್ಲಿ ಕಾರ್ಕಳ ಪುರಸಭೆ ಅಥವಾ ಬಂಗ್ಲೆಗುಡ್ಡೆ ಅಥವಾ ಗಾಂಧಿ ಮೈದಾನವನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾಕೆ ಹೆಮ್ಮೆ ಆಗ್ತದೆ ಅಂದರೆ, ಇವತ್ತು ಭಾರತ ಭೂಪಟದಲ್ಲಿ ಕಾರ್ಕಳವನ್ನು ಗುರುತಿಸುವಷ್ಟರ ಮಟ್ಟಿಗೆ ಒಂದು 15 ವರ್ಷದ ಕೆಳಗಿನ ವಯಸ್ಸಿನಲ್ಲಿಯೇ ಭಾರತವನ್ನು ಪ್ರತಿನಿಧಿಸುವಂಥ, ವಿಜೃಂಭಿಸುವಂಥ ಒಂದು ಉತ್ಕೃಷ್ಟ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಶಗುನ್ ಅವರು ಕಾರ್ಕಳವನ್ನು ಗುರುತಿಸಿದ್ದಾರೆ ಅಂದರೆ ಇದಕ್ಕಿಂತ ಹೆಚ್ಚಿನ ಹೆಮ್ಮೆಯ ವಿಷಯ ಬಹುಶಃ ಕಾರ್ಕಳಕ್ಕೆ ಅಥವಾ ನಮಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಈ ನಿಟ್ಟಿನಲ್ಲಿ ನಾನು ಶಗುನ್ ವರ್ಮಾ ಅವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಶಗುನ್ ವರ್ಮನಕ್ಕೆ ಕಾಣ್ತಾ ಇದ್ದಾರೆ, ಅವರ ಸಾಧನೆಯನ್ನ ಕಾಣ್ತಾ ಇದ್ದಾರೆ. MC ಹೇಳಿದ ಹಾಗೆ, ನೀರಿನಲ್ಲಿ ತೇಲುವ ಹಂಸ ಬಹಳ ಕೂಲಾಗಿ ಹೋಗ್ತಾ ಇರ್ತದೆ, ಆದರೆ ಕೆಳಗಡೆ ಅದರ ಶ್ರಮ ಕಾಣ್ತಾ ಇದೆ. ಇದರ ಹಿಂದಿನ ಶ್ರಮ ಬಹುಶಃ ಅಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರೆ, ಹೆತ್ತವರು, ತಂದೆ ತಾಯಿಯವರ ಶ್ರಮ ಇದರಲ್ಲಿ ನಾವು ಗುರುತಿಸಲೇಬೇಕು. ಯಾಕಂದ್ರೆ ಶಗುನ್ನಿಗೆ ಮಾಡುವ ಕಾರ್ಯಕ್ರಮ ಇದೆ, ಶಗುನ್ನಿಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಥವಾ ಇಂಥ ಒಂದು ಸಂದರ್ಭವನ್ನು ನಾನು ಸಾಧಿಸಬೇಕು ಅನ್ನುವ ಛಲ ಇದೆ. ಆದರೆ ಪೋಷಣೆ ಮಾಡುವವರು, ನೀರು ಹಾಕುವವರು, ಗೊಬ್ಬರ ಹಾಕುವವರು ಅವರ ಹೆತ್ತವರು ಮತ್ತು ಅವರ ಕೋಚ್. ಆದ್ದರಿಂದ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರ ಹೆತ್ತವರನ್ನ ಜೊತೆಗೆ ತರಬೇತುದಾರರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕು. ಯಾಕೆಂದರೆ ಒಂದು ವಿದ್ಯಾರ್ಥಿಯ ಸಾಧನೆಯ ಹಿಂದೆ ಶಿಕ್ಷಕರು ಇರ್ತಾರೆ.
ಕ್ರೀಡಾ ಕ್ಷೇತ್ರದ ಹಿಂದೆ ತರಬೇತುದಾರರು ಇರ್ತಾರೆ. ಇದೆಲ್ಲವನ್ನು ನಾವು ಸಮಾಜ ಬಹುಶಃ ಹೆಚ್ಚಿನ ತೀಕ್ಷ್ಣತೆಯಲ್ಲಿ ನೋಡ್ತಾ ಇಲ್ಲ. ಆದ್ದರಿಂದ ಶಗುನ್ ವರ್ಮ ಸಾಧನೆಯಲ್ಲಿ ಅವರ ಹೆತ್ತವರು, ಅವರ ಅಜ್ಜಿ ಇದ್ದಾರೆ, ಅವರ ಆಶೀರ್ವಾದ ಇರಬಹುದು, ತರಬೇತುದಾರರ ನಿರಂತರ ಶ್ರಮ ಇರಬಹುದು. ಇದರಲ್ಲಿ ನಾವು ಖಂಡಿತ ಅವರನ್ನು ಅಭಿನಂದಿಸಬೇಕು. ನಿನ್ನೆ ಶುಭಧರ ಅವರವರು ಹೇಳ್ತಾ ಇದ್ರು, ಯಾವಾಗ ಶಗುನ್ ವರ್ಮ ಆಡಲಿಕ್ಕೆ ರೆಡಿ ಇದ್ದಾರೆ ಆವಾಗ ನಮ್ಮ ಕೋಚ್ಗಳು ಸಹ ರೆಡಿ ಇದ್ದಾರೆ ಅಂತ ಹೇಳಿದರು. ಬಹುಶಃ ಇದನ್ನು ನಾನು ಶಿಕ್ಷಣ ಸಂಸ್ಥೆಯ ಪರವಾಗಿ ಕೋಚ್ಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೂ ಶಗುನ್ ವರ್ಮ ಅವರು ಹೇಳಿದ ಹಾಗೆ ಒಂದು ರೋಲ್ ಮಾಡೆಲ್ ಆಗಬೇಕು. ಸಾಧನೆ ಸುಲಭವಾಗಿ ಬರುವಂಥದ್ದಲ್ಲ. ಇವತ್ತು ನಾವೆಲ್ಲ ಶಗುನ್ ವರ್ಮನಲ್ಲಿ ನೋಡಿ ಚಪ್ಪಾಳೆ ತಡ್ತಾ ಇದ್ದೇವೆ. ಅದರ ಹಿಂದಿನ ಶ್ರಮ, ಎಷ್ಟು ತ್ಯಾಗ, ಎಷ್ಟು ತನ್ನ ಕಂಫರ್ಟ್ಸ್, ಲಕ್ಸುರಿಯನ್ನು ಶಗುನ್ ವರ್ಮ ತ್ಯಾಗ ಮಾಡಿದ್ದಾರೆ ಅಂತ ಶಗುನ್ ವರ್ಮನ ನೋಡ್ಬೋದು. ನಾನು ಒಂದು ತಿಂಗಳ ಹಿಂದೆ ನೋಡಿದ ಶಗುನ್ ವರ್ಮಗಿಂತ ಒಂದು 5 kg 8 kg ಬಹುಶಃ ವೆಯ್ಟ್ ಕಡಿಮೆ ಆಗಿದೆ. ಸೊ ಇದು ಸಾಧನೆ ಹಿಂದಿನ ಪರಿಶ್ರಮ. ವಿದ್ಯಾರ್ಥಿಗಳೇ, ನೀವು ಸಹ ಸಾಧನೆ ಮಾಡಬಹುದು. ಈಗಾಗಲೇ ನಮ್ಮ 3 ಜನ ಶಗುನ್ ವರ್ಮ ಬಿಟ್ಟು 3 ಜನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದಾರೆ. ಇದೇ ವಾಲಿಬಾಲ್ ಕ್ಷೇತ್ರದಲ್ಲಿ ವರುಣ ಶೆಟ್ಟಿ ಅನ್ನುವ ನಮ್ಮ ಕಾಮರ್ಸಿನ ವಿದ್ಯಾರ್ಥಿ ಈಗಾಗಲೇ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ಆಡಲಿಕ್ಕಿದ್ದಾರೆ. ಆದ್ದರಿಂದ ಇದೆಲ್ಲ ನಮ್ಮ ಕಾರ್ಕಳಕ್ಕೆ ಸಲ್ಲುವಂತಹ ಗೌರವ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಾರ್ಕಳ ಬಹುಶಃ ನಾವು ಹೇಳಿದಾಗೆ ಒಂದು ಬ್ಲೆಸ್ಡ್ ಪ್ಲೇಸ್, ಬಹುಶಃ ಒಂದು ಆಶೀರ್ವದಿತ ಸ್ಥಳ ಅಂತ ಹೇಳಬೇಕು. ಮುಖ್ಯಮಂತ್ರಿಗಳನ್ನು ಕಾಣ್ತೇವೆ, ಮುಖ್ಯಮಂತ್ರಿಗಳನ್ನು ಕಂಡಿದ್ದೇವೆ, ಮಂತ್ರಿಗಳನ್ನು ಕಂಡಿದ್ದೇವೆ. ರಾಜಕೀಯವಾಗಿ ಅದು ಉತ್ತುಂಗಕ್ಕೇರಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ಕ್ರೀಡಾಪಟುಗಳು ಕಾರ್ಕಳದಲ್ಲಿ ಇದ್ದಾರೆ. ಆದ್ದರಿಂದ ಕಾರ್ಕಳ ಅನ್ನುವಂಥದ್ದು ಬಹುಶಃ ಒಂದು ವಿಶೇಷವಾದಂಥ ನೆಲ ಅಂತ ಹೇಳ್ತಾ, ಮತ್ತೊಮ್ಮೆ ಶಗುನ್ ವರ್ಮ ಅವರ ಸಾಧನೆ ಹಿಂದಿರುವಂಥ ಎಲ್ಲ ಶಕ್ತಿಗಳಿಗೆ, ಅವರ ಸ್ನೇಹಿತರಿಗೆ, ಅವರ ಹಿತೈಷಿಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗಳ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತಾ, ಕೃತಜ್ಞತೆಗಳನ್ನು ಹೇಳ್ತಾ, ಹಾಗೂ ಮತ್ತೊಮ್ಮೆ ಶಗುನ್ ವರ್ಮ ಅವರಿಗೆ ಶುಭ ಹಾರೈಸ್ತೇನೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಒಂದು ನಾಂದಿ ಆಗಬೇಕು. ಮುಂದೆ ಕೇವಲ ಶಗುನ್ ವರ್ಮ ಇನ್ನು 15 ವಯಸ್ಸಿನ ಕೆಳಗಿನ ಇದ್ದಾರೆ. ಖಂಡಿತ ಒಂದು 10 ವರ್ಷಗಳ ಸಾಧನೆ ಅವರ ಮುಂದಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಶಗುನ್ ವರ್ಮ ಮೇಲೆ ಇರಲಿ. ಅವರು ಮುಂದೆ ಇನ್ನೂ ಮುಂದೆ ಹೋಗಬೇಕು, ಬೆಳೆಯಬೇಕು. ಕಾರ್ಕಳವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ದರೆ ಮಾತ್ರ ಇಂದಿನ ಕಾರ್ಯಕ್ರಮದ ಸಾರ್ಥಕತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳೇ ಜೈ ಹೇಳಬೇಕು. ಶಗುನ್ ವರ್ಮ ಹೆಗ್ಡೆ ಕಿ, ಶಗುನ್ ವರ್ಮ ಹೆಗ್ಡೆ ಕಿ, ಶಗುನ್ ವರ್ಮ ಹೆಗ್ಡೆ ಕಿ. ಶಗುನ್ ವರ್ಮ, ನೀವು ನಂಬಿದಂಥ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಖಂಡಿತ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವರ ಹೆತ್ತವರಿಗೆ ಶಕ್ತಿಯನ್ನು ಕೊಡಲಿ. ಅಜ್ಜಿಯ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿದೆ. ಮುಂದಿನ ದಿನಗಳಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಮಾತ್ರವಲ್ಲ, ಕಾರ್ಕಳ ಮಾತ್ರವಲ್ಲ, ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಭಾರತವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಏರಿಸಿದರೆ ಮಾತ್ರ ಅದು ಸಮಾಜ ಸೇವೆ. ಸಮಾಜ ಸೇವೆಯನ್ನು ಅಥವಾ ದೇಶಭಕ್ತಿಯನ್ನು ಯಾವ ರೀತಿಯಲ್ಲಿ ನಾವು ತೋರಿಸ್ಬೋದು. ಒಂದೇ ಭಾರತ್ ಮಾತಾ ಕಿ ಅಥವಾ ಒಂದೇ ಮಾತರಂ ಮಾಡಿದ ಕ್ಷಣ ದೇಶಭಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂದು ನಿಜವಾಗಿಯೂ ದೇಶ ಸೇವೆ ಮಾಡ್ತಾ ಇದ್ದಾರೆ, ದೇಶಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಯಾರು ಕೇಳಿದರೆ ಶಗುನ್ ಎಸ್ ವರ್ಮ ಹೆಗಡೆ. ಆದ್ದರಿಂದ ದೇಶ ಸೇವೆ ಮಾಡುವಂಥ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆಯನ್ನು ಖಂಡಿತ ನಾನು ಮಾಡಲಿಲ್ಲ, ಹೆತ್ತವರು ಮಾಡಲಿಲ್ಲ. ಅದಕ್ಕೆ ತಾವು ಮಾಡದ ಸಾಧನೆಯನ್ನು ತಮ್ಮ ಮಕ್ಕಳಿಂದ ಎಲ್ಲ ಹೆತ್ತವರು ನಿರೀಕ್ಷೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ಹೆತ್ತವರು ಹೆಚ್ಚಿನ ಶ್ರಮ ಪಡ್ಕೊಂಡ್ರೆ, ಹೆಚ್ಚಿನ ಶ್ರಮ ವಹಿಸಿದರೆ ನಿಮ್ಮ ಮಕ್ಕಳು ಸಹ ದೇಶ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬಹುದು ಅಂತ ಒಂದು ನಿದರ್ಶನವಾಗಿ ಶಗುನ್ ಹೆಗಡೆ ಅವರನ್ನು ನಾವು ಇಟ್ಟುಕೊಂಡು ಮುಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ. ಕರ್ನಾಟಕಕ್ಕೆ ಮಾತ್ರವಲ್ಲ, ದೇಶಕ್ಕೆ ಇಂತಹ ಬಹಳಷ್ಟು ಪ್ರತಿಭೆಗಳು, ಸ್ವಾಭಿಮಾನಿಗಳು, ದೇಶಭಕ್ತಿ ಹೊಂದಿರುವಂಥ ವಿದ್ಯಾರ್ಥಿಗಳು ಬರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಒಂದು ಸಾಧನೆಯ ಹಿಂದೆ ಗುರಿ ಮತ್ತು ಗುರು ಇರಬೇಕು. ಗುರುವಾದವನು ತನ್ನ ಶಿಷ್ಯನ ಸಾಧನೆಯನ್ನ ದೂರದಿಂದಲೇ ಕಣ್ತುಂಬಿಕೊಂಡು ಸಾರ್ಥಕ್ಯವನ್ನು ಅನುಭವಿಸ್ತಾನೆ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿರುವಂಥ 3 ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದ ಸಾರ್ಥಕ್ಯವನ್ನು ಬಹುಶಃ ಅನುಭವಿಸ್ತಾ ಇದ್ದಾರೆ. ಅವರು ಒಬ್ಬರು ಸಂತೋಷ್ ಡಿಸೋಜ ಸರ್, ಇನ್ನೊಬ್ಬರು ಜೀವನ್ ಡಿಸಿಲ್ವಾ ಅವರು, ಮತ್ತೊಬ್ಬರು ಜಯರಾಮ್ ಪೂಜಾರಿ ಅವರು. ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಈಗ ಅವರಿಗೊಂದು ಗುಲಾಬಿಯನ್ನು ಕೊಟ್ಟು ಗೌರವಿಸುವಂಥ ಕ್ಷಣ. ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಹೇಳಿಕೊಡ್ತಾರೆ.
ಸಂಸ್ಥೆಯಿಂದ ಇನ್ನೋರ್ವ ಕ್ರೀಡಾಪಟು ಸರ್ ಇವಾಗಲೇ ಹೇಳಿದ ಹಾಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ವರುಣ ಶೆಟ್ಟಿ, ಜೋಡ್ ರಸ್ತೆಯ ಕೊರಚುಟ್ಟುವಿನ ಪ್ರಭಾಕರ್ ಶೆಟ್ಟಿ ಶ್ರೀಮತಿ ಶೋಭಾ ದಂಪತಿಗಳ ಪುತ್ರಿ ವರುಣ ಶೆಟ್ಟಿ ನಮ್ಮ ಪ್ರಥಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. ಮುಂದೆ ರಾಜಸ್ಥಾನದ ಜುಂಜುನ್ ಜಿಲ್ಲೆಯ ಪಿಲಾನಿಯಲ್ಲಿ ನಡೆಯಲಿರುವಂತಹ ಪಂದ್ಯಾಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದಾಳೆ. ಅವರ ತಂದೆ ಪ್ರಭಾಕರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಮುಖ್ಯಸ್ಥರಿಂದ ಹೂವನ್ನು ಸ್ವೀಕರಿಸಬೇಕು. ನಮ್ಮ ಕ್ರೈಸ್ಟ್ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಆವಿಲಿನ್ ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕು. ವಿದ್ಯಾರ್ಥಿಗಳೇ, ಒಂದು ಸಲ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ವರುಣ ಶೆಟ್ಟಿ ಸೂಪರ್ ಸ್ಟಾರ್. ಓಕೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಎಸ್, ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಸಾಧಕಿಯ ಹೆತ್ತವರಿಗೆ, ಮುಂಭಾಗದಲ್ಲಿರುವಂತಹ ಈ ಊರಿನ ಗಣ್ಯರಿಗೆ, ನಾಗರಿಕರಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಪತ್ರಿಕಾ ಮಾಧ್ಯಮಗಳ ಪತ್ರಕರ್ತರಿಗೆ, ಛಾಯಾಗ್ರಾಹಕರಿಗೆ, ವರದಿಗಾರರಿಗೆ, ಸರ್ವರಿಗೂ, ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕೇತರ ಬಂಧುಗಳಿಗೆ, ಹಾಗೆ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಬ್ಯಾಂಡ್ ತಂಡದವರಿಗೆ, 2 ಚೆಂಡೆ ತಂಡಗಳು, ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. 1 ನಿಮಿಷ ದಯವಿಟ್ಟು ಸಣ್ಣ ಬದಲಾವಣೆ. ಎಲ್ಲರಿಗೂ ಒಂದು ತನ್ನ ಅನಿಸಿಕೆಯನ್ನ ಹೇಳಬೇಕು ಅಂತ ಶಗುನ ಎಸ್ ವರ್ಮಾ ಹೆಗ್ಡೆ. Hello everyone. I born in a small town. I feel blessed to have the opportunity to become the captain of the country's volleyball team, and I salute Mother India. This is the first step in my sporting career and I am very happy to have achieved it. The first support in my journey was my parents, my elder brother and family, my coach Santu Mama, Jeevan Mama and Jairas Mama, and my teachers. I am so grateful for their support and my school. Thank you everyone for celebrating my success as yours. Thank you everyone. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.